ಅದು ಸುಂದರಾಪುರ ಅನ್ನುವ ಒಂದು ಅಂದವಾದ ಊರು. ಆ ಊರಿನ ಗಡಿಯಲ್ಲಿ ಒಂದು ಕೊಳದ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ರಂಗಯ್ಯ ಮಲ್ಲಮ್ಮ ಅನ್ನುವ ದಂಪತಿಯರು ಬಾಳ್ತಾ ಇದ್ರು. ರಂಗಯ್ಯನ ವೃತ್ತಿ ಮಣ್ಣಿನ ಪಾತ್ರೆಗಳನ್ನ ಮಾಡೋದು. ಅವನವನ ಕೈಯಿಂದ ಮಣ್ಣಿನ ಮಡಿಕೆಗಳು, ಮಣ್ಣಿನ ದೀಪಗಳು, ಕೂಜಗಳನ್ನ ತಯಾರು ಮಾಡ್ತಾ ಇದ್ದ. ಅವನು ಮಾಡುವ ಕೆಲಸದಲ್ಲಿ ಯಾವುದೇ ಒಂದು ಕೊರತೆಯನ್ನು ಕಾಣಿಸಲ್ಲ. ಆದ್ರೆ ಪಾಪ ಅವನ ಜೀವನದಲ್ಲಿ ಮಾತ್ರ ಬಡತನ ಅನ್ನುವ ಒಂದು ದೊಡ್ಡ ಕೊರತೆ ಇತ್ತು. ಅವರು ದಿನ ಇಡೀ ಕಷ್ಟಪಟ್ಟರು ಕೂಡ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆದ್ರೂ ಅವನು ಯಾವಾಗ್ಲೂ ಅವನ ನಿಯತ್ತನ್ನ ಮರೆಯದೆ ಅವನ ವ್ಯಾಪಾರನ ಮಾಡ್ತಾನೆ ಇದ್ದ. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಯಾವಾಗ್ಲೂ ತರ ಚಕ್ರದ ಮೇಲೆ ಮಣ್ಣನ್ನ ಹಾಕಿ ಅವನು ಮಡಿಕೆ ತಯಾರು ಮಾಡ್ತಾ ಇದ್ದಾಗ ಮಲ್ಲಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಆವಾಗ ಅವಳ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಏನ್ರಿ, ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ. ನಾಳೆ ಅಡಿಗೆ ಮಾಡ್ಲಿಕ್ಕೆ ಏನೂ ಇಲ್ಲ ರೀ. ಸಂತೆಯಲ್ಲಿ ಮಡಿಕೆಗಳು ಮಾರಾಟ ಆದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬಿಸಲು ಸಾಧ್ಯ ರೀ. ನನಗೆ ಗೊತ್ತು ಮಲ್ಲಿ, ನಾವು ಮಾಡ್ತಾ ಇರುವ ಈ ಮಡಿಕೆಗಳಿಗೆ ಈ ಸಲ ಸಂತೆಯಲ್ಲಿ ಒಳ್ಳೆ ದರ ಸಿಗುತ್ತೆ. ಆ ದೇವರು ಕೂಡ ನಮ್ಮ ಕಷ್ಟವನ್ನು ನೋಡ್ತಾ ಇದ್ದಾನಲ್ವಾ. ನಿಮ್ಮ ನಂಬಿಕೆನೇ ನಮ್ಮನ್ನ ಇವತ್ತು ಕಾಪಾಡ್ತಾ ಇದೆ. ಆದ್ರೂ ಕೂಡ ನಾವು ಯಾರಿಗೂ ಯಾವ ದ್ರೋಹನೂ ಮಾಡಲಿಲ್ಲ. ಹಾಗಿದ್ರೂ ಕೂಡ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಆದ್ರೂ ಯಾಕೆ ರೀ ನಮ್ಗೆ ಇಷ್ಟೊಂದು ಕಷ್ಟ? ಆ ಭೂಪತಿನ ನೋಡಿ, ಎಷ್ಟು ಜನರ ಹೊಟ್ಟೆಯಲ್ಲಿ ಒಡೆದಿರೋರು. ಆದ್ರೆ ಇವತ್ತು ಅವರು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಮಳ್ಳಿ, ಆ ರೀತಿ ಹೋಲಿಸ್ಬೇಡ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವ ಹಣ ಇವತ್ತಲ್ಲ ನಾಳೆ ಒಂದಿನ ನಮಗೆ ಕೈ ಕೊಡುತ್ತೆ. ಆದ್ರೆ ಅವರು ಬೇರೆ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣ ಇವತ್ತಲ್ದಿದ್ರು ನಾಳೆ ಅವರಿಗೆ ಕಷ್ಟನೇ. ನನಗೆ ಗೊತ್ತು ರೀ, ನೀವಿರುವಾಗ ನನಗೆ ಯಾಕೆ ಚಿಂತೆ? ಆವಾಗ್ಲೇ ಅವರ ಮನೆಯ ಕಡೆ ಭೂಪತಿ ಅವನ ಗಾಡಿಯಲ್ಲಿ ಬರ್ತಾ ಇದ್ದ. ಅವನು ಗಾಡಿಯಿಂದ ಹಿಡಿದು ಅಲ್ಲಿ ಮಡಿಕೆಗಳನ್ನ ಮಾಡ್ತಾ ಇದ್ದ. ರಂಗಯ್ಯನನ್ನ ನೋಡಿ ಅವನ ಹತ್ತಿರ ಹೋದ. ಲೇ ರಂಗಯ್ಯ, ನಿನ್ನೆ ನನ್ನ ಮನೆಗೆ ಮಾಡಿ ಕಳ್ಸಿರೋ ಕೂಜಗಳೆಲ್ಲ ತುಂಬಾ ಸಣ್ಣದು. ನನಗೆ ಆದಷ್ಟು ಬೇಗ ದೊಡ್ಡ ದೊಡ್ಡ ಕೂಜಗಳನ್ನ ಮಾಡಿ ಕಳಿಸು. ಸರಿ ಅಯ್ಯ, ಖಂಡಿತ ಮಾಡಿ ಕಳಿಸ್ತೀನಿ. ಭೂಪತಿ ತಮಾಷೆ ಮಾಡಿ ನಗುತ್ತಾ, ಮಾಡ್ತೀನಿ ಅಂತ ಹೇಳ್ತೀಯಾ, ಆದ್ರೆ ಹಣವನ್ನು ಮುಂಚಿತವಾಗಿ ಕೇಳ್ತೀಯ. ತಗೋ, ಇವಾಗ ಸ್ವಲ್ಪ ಹಣ ಕೊಡ್ತೀನಿ, ಆಮೇಲೆ ಎಲ್ಲ ತಂದ್ಕೊಟ್ಮೇಲೆ ಕೊಡ್ತೀನಿ. ಹಾಗಂತ ಹೇಳಿ ಭೂಪತಿ ಅವನ ಚೀಲದಿಂದ ಒಂದು ಹಣನ ತೆಗೆದು ಹೊರಗಡೆ ಬಿಸಾಕ್ತ. ಅದು ಕೆಸರಲ್ಲಿ ಹೋಗಿ ಬಿತ್ತು. ಆದ್ರೆ ರಂಗಯ್ಯ ಏನು ಹೇಳಿದೆ ಅದನ್ನ ತೆಗೆದು ಅದನ್ನ ಒರೆಸಿ ಇಟ್ಕೊಂಡ. ಅದನ್ನ ನೋಡಿ ಮಲ್ಲಮ್ಮ ಪಾಪ ಬೇಜಾರ್ ಮಾಡ್ಕೊಂಡ್ಲು. ಆಮೇಲೆ ಭೂಪತಿ ಅಲ್ಲಿಂದ ಹೋದ. ನೋಡಿದ್ರ ರೀ ನಮ್ಮ ಹಣೆ ಬರಹ, ನಾವು ಎಷ್ಟೊಂದು ಕಷ್ಟಪಟ್ರು ಅವರು ಬಿಸಾಕುವ ಚಿಲ್ಲರೆ ನಾಣ್ಯಕ್ಕೆ ನಾವು ಸಮಾನವಾಗಿದ್ದೀವಿ. ರಂಗಯ್ಯ ತಾಳ್ಮೆಯಿಂದ, ಚಿಂತೆ ಮಾಡಬೇಡ ಮಲ್ಲಿ, ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲವನ್ನು ಆ ದೇವರು ಕೊಟ್ಟೇ ಕೊಡ್ತಾನೆ, ಬೇರೆ ಎಲ್ಲಿಗೂ ಕಳಿಸಲ್ಲ. ಹೀಗಿರುವಾಗ ಮರುದಿನ ಬೆಳಗ್ಗೆ ಸಮಯ ರಂಗಯ್ಯ ಯಾವಾಗ್ಲೂ ತರ ಅವನ ಕೆಲಸನ ಮಾಡ್ಕೊಳ್ತಾ ಇದ್ದಾಗ ಆ ಸಮಯದಲ್ಲಿ ಒಬ್ಬ ವಯಸ್ಸಾದ ಮುದುಕ, ಅವನ ಬಟ್ಟೆ ಎಲ್ಲ ಹರಿದೋಗಿತ್ತು. ಅವನ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ತುಂಬಾನೇ ಸುಸ್ತಾಗಿರೋ ತರಾನೂ ಇತ್ತು. ಅವನು ರಂಗಯ್ಯನ ಹತ್ತಿರ, ಅಪ್ಪ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀಯಪ್ಪ? ತುಂಬಾ ದೂರದಿಂದ ಬಂದಿದ್ದೀನಿ, ಗಂಟ್ಲೆಲ್ಲ ಒಣಗೋಗಿದೆ. ಮಲ್ಲಮ್ಮ ಪಾಪದಿಂದ, ಅಯ್ಯೋ ತಾತ, ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ಬನ್ನಿ, ಬಂದು ಈ ಜಗ್ಲಿ ಮೇಲೆ ಕೂತ್ಕೊಳ್ಳಿ. ಹಾಗೆ ಮಲ್ಲಮ್ಮ ಅವರನ್ನ ಅಂಗಳದಲ್ಲಿ ಕೂರ್ಸೋದ್ಲು. ರಂಗಯ್ಯ ಒಳಗಡೆ ಹೋಗಿ ಒಂದು ಹೊಸ ಕೂಜದಲ್ಲಿ ಅವ್ರಿಗೆ ಕುಡಿಯೋಕೆ ನೀರನ್ನ ತಗೊಂಡ್ ಬಂದ್ ಕೊಟ್ಟ. ತಾತ ತಗೊಳ್ಳಿ, ಹೊಟ್ಟೆ ತುಂಬಾ ನೀರ್ ಕುಡೀರಿ. ಆವಾಗ ಆ ಅಜ್ಜ ರಂಗಯ್ಯ ತಗೊಂಡ್ ಬಂದ್ ಕೊಟ್ಟ ನೀರನ್ನ ತುಂಬಾ ದಾಹದಿಂದ ಇದ್ದಿದ್ರಿಂದ ಬೇಗ ಕುಡಿದ್ರು. ನನಗೆ ನೀರ್ ಕೊಟ್ಟು ನನ್ನ ಪ್ರಾಣನ ಉಳಿಸಿದೀರಾ, ನಿಮ್ ಸಹಾಯನ ಮರಿಯಲ್ಲ. ತಾತ, ಇದೆಲ್ಲ ಒಂದ್ ಸಹಾಯನ? ಕುಡಿಯಕ್ಕೆ ನೀರ್ ಕೂಡ ಕೊಡದಿದ್ರೆ ನಾವು ಎಂತಹ ಮನುಷ್ಯರು? ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಗಂಜಿ ಕುಡಿದು ಹೊರಡಿ. ಅಜ್ಜ ನಗುತ್ತಾ, ನಿನ್ನ ಮಾತು ಕೂಡ ನಿನ್ನ ಹಾಗೆ ತುಂಬಾ ತಂಪಾಗಿದೆ. ನೀನು ತುಂಬಾ ಕಾಲ ಚೆನ್ನಾಗಿರ್ಬೇಕು. ಹಾಗಂತ ಹೇಳಿ ಆ ಅಜ್ಜ ಅಲ್ಲಿಂದ ಹೋಗುವಾಗ ಅವ್ರ ಹತ್ರ ಇರೋ ಚೀಲದಿಂದ ಒಂದು ಮಡಿಕೆನ ಹೊರಗಡೆ ತೆಗೆದ್ರು. ಆ ಮಡಿಕೆ ತುಂಬಾನು ಹಳೆ ಮಡಿಕೆ, ನೋಡಕ್ಕೆ ಸ್ವಲ್ಪನೂ ಆಕರ್ಷಿತವಾಗಿ ಇರ್ಲಿಲ್ಲ. ಅಪ್ಪ ರಂಗಯ್ಯ, ನನಗೆ ನಿನಗೆ ಕೊಡ್ಲಿಕ್ಕೆ ಅಂತ ನನ್ನ ಕೈಯಲ್ಲಿ ಏನೂ ಇಲ್ಲ. ಆದ್ರೆ ಈ ಹಳೆ ಮಡಿಕೆನ ನಿನಗೋಸ್ಕರ ಕೊಡ್ತಿದ್ದೀನಿ. ಇದನ್ನ ನೀನೇ ಇಟ್ಕೊಪ್ಪ, ನಿನಗೆ ಒಳ್ಳೇದು ನಡೆಯುತ್ತೆ. ರಂಗಯ್ಯ ಆಶ್ಚರ್ಯದಿಂದ, ಅಯ್ಯೋ ತಾತ, ನಮಗೆ ಏನು ಬೇಡ, ನೀವು ಭದ್ರವಾಗಿ ಹೊರಟ್ರೆ ಅದೇ ಸಾಕು. ಇಲ್ಲಪ್ಪ, ಹಾಗೆಲ್ಲ ಹೇಳ್ಬೇಡ. ಇದು ನಿನಗೋಸ್ಕರ ನಾನ್ ಕೊಡ್ತಾ ಇರೋದು. ಇದನ್ನ ನಿನ್ನ ಉಪಯೋಗಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರ್ತೀಯ. ಹಾಗಂತ ಹೇಳಿ ಆ ಅಜ್ಜ ಆ ಮಡಿಕೆನ ರಂಗಯ್ಯನ ಕೈಯಲ್ಲಿ ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ಹೋದ್ರು. ಅದನ್ನ ನೋಡಿ ರಂಗಯ್ಯ ಹಾಗೂ ಮಲ್ಲಮ್ಮ ಇಬ್ರು ಕೂಡ ಆಶ್ಚರ್ಯಪಟ್ರು. ಏನ್ರಿ ಇದು ಮಡಿಕೆ?
ನಾವೇ ಮಡಿಕೆ ಮಾಡೋರು, ನಮಗೆ ನೀ ಹಳೆ ಮಡಿಕೆನ ಕೊಟ್ಟೋಗಿದಾರಲ್ವಾ? ನೋಡ್ಲಿಕ್ಕೆ ಈ ಮಡಿಕೆ ತುಂಬಾನೇ ಹಳೇದಾಗಿರುವ ಆಗಿದೆ. ರಂಗಯ್ಯ ನಗುತ್ತಾ, ಅಲ್ಲಮಲ್ಲಿ ಪಾಪ, ಅವರು ವಯಸ್ಸಾದವರು, ನಮ್ಮ ಮನೆಗೆ ಪ್ರೀತಿಯಿಂದ ಕೊಟ್ಟೋಗಿದ್ದಾರೆ. ಒಂದ್ ಕಡೆ ಇಡು, ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಅವರು ಆ ಮಡಿಕೆನ ತಗೊಂಡು ಹೋಗಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಲ್ಲಮ್ಮ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಅಲ್ಲೇ ಇದ್ದ ಆ ಹಳೆ ಮಡಿಕೆನ ನೋಡಿ ಅದನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಹೊರಗಡೆ ತಗೊಂಡ್ ಬಂದ್ಲು. ಆವಾಗ ಮಲ್ಲಮ್ಮ ಆ ಮಡಿಕೆನ ನೋಡಿ, ಏನು ಇದನ್ನ ತೊಳೆದ್ರೆ ಕೂಡ ಇದ್ರ ಬಣ್ಣನೇ ಹೋಗಲ್ಲ, ಇದ್ರ ಒಳಗೆ ಏನೋ ಗರಗರ ಸೌಂಡ್ ಕೇಳ್ತಿದೆ ಹಾಗಂತ ಅಂದ್ಕೊಂಡು ಅವಳು ಆ ಮಡಿಕೆನ ಅಲ್ಲಾಡ್ಸಿ ನೋಡಿದಾಗ ಅದ್ರೊಳಗಡೆ ಏನೋ ಒಂದು ಇರೋ ತರ ಅವಳಿಗೆ ಅನಿಸ್ತು. ಒಳಗಡೆ ಏನಿರ್ಬೋದು ಅಂತ ಅಂದ್ಕೊಂಡು ಇನ್ನು ಜೋರಾಗಿ ಅಲ್ಲಾಡ್ಸಿ ನೋಡಿದಾಗ ಕೈಜಾರಿ ಮಡಿಕೆ ಕೆಳಗಡೆ ಬಿದ್ದು ಒಡೆದೇ ಹೋಯ್ತು. ಅಯ್ಯಯ್ಯೋ, ಮಡಿಕೆ ಹೊಡೆದೋಯ್ತು. ಆದ್ರೆ ಆ ಮಡಿಕೆ ಬಿದ್ದಾಗ ಅದ್ರೊಳಗಡೆಯಿಂದ ಹೊರಗಡೆ ಬಂದ ವಸ್ತುನ ನೋಡಿ ಮಲ್ಲಮ್ಮ ತುಂಬಾನು ಆಶ್ಚರ್ಯಪಟ್ಲು. ಯಾಕಂದ್ರೆ ಆ ಮಡಿಕೆ ಒಳಗಡೆಯಿಂದ ಹೊರಗಡೆ ಬಂದಿದ್ದೆಲ್ಲಾನು ಚಿನ್ನದ ನಾಣ್ಯಗಳು ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನು ನೋಡಿ ಅವಳು ಆಶ್ಚರ್ಯದಿಂದ ತನ್ನ ಗಂಡನನ್ನ ಕರೆದ್ಲು. ಏನ್ರಿ ಏನ್ರಿ, ಬೇಗ ಬನ್ರಿ ಇಲ್ಲಿ. ರಂಗಯ್ಯ ತಕ್ಷಣ ಮನೆಯೊಳಗಡೆ ಬಂದ. ಅಲ್ಲಿ ರಾಶಿಯಾಗಿ ಬಿದ್ದಿರುವ ಆ ಚಿನ್ನದ ನಾಣ್ಯಗಳನ್ನು ನೋಡಿ ಅವನು ತುಂಬಾನು ಶಾಕ್ ಆದ. ಇಬ್ರಿಗೂ ಒಂದ್ ನಿಮಿಷ ಏನ್ ನಡೀತು ಅನ್ನೋದು ಅರ್ಥ ಆಗ್ಲಿಲ್ಲ. ಹಾಗೇನೆ ಅದನ್ನ ನೋಡ್ತಾನೆ ಇದ್ರು. ಸ್ವಲ್ಪ ಸಮಯದ ನಂತರ ಆ ಚಿನ್ನದ ನಾಣ್ಯಗಳನ್ನ ತಗೊಂಡು ಹೋಗಿ ಅವರು ಲೆಕ್ಕ ಮಾಡಕ್ಕೆ ಶುರು ಮಾಡಿದ್ರು. ಅದ್ರಲ್ಲಿ 100 ನಾಣ್ಯಗಳು ಇತ್ತು. ಆದ್ರೆ ನೋಡಿ ಮಲ್ಲಮ್ಮ ತುಂಬಾನು ಸಂತೋಷ ಪಟ್ಲು. ರೀ, ನೋಡಿದ್ರ, ಆ ದೇವ್ರೆ ನಮ್ನ ಹುಡ್ಕೊಂಡು ನಮ್ಮ ಮನೆ ತನಕ ಬಂದಿದ್ದಾರೆ. ನಮ್ ಕಷ್ಟವನ್ನು ನೋಡಿ ನಮ್ ಕಷ್ಟಕ್ಕೆ ಪರಿಹಾರವಾಗಿ ಈ ಚಿನ್ನದ ನಾಣ್ಯಗಳನ್ನು ಕೊಟ್ಟೋಗಿದ್ದಾರೆ. ಇದರಿಂದ ನಾವು ಚೆನ್ನಾಗಿ ಸಂತೋಷವಾಗಿರ್ಬೋದು. ರಂಗಯ್ಯ ಆವಾಗ ತೀವ್ರವಾಗಿ ಯೋಚನೆ ಮಾಡ್ತಿದ್ದ. ಅಯ್ಯೋ, ಏನಾಯ್ತು ರೀ? ಇದನ್ನ ನೋಡಿ ಕೂಡ ನಿಮ್ಗೆ ಸಂತೋಷ ಆಗ್ಲಿಲ್ವಾ? ರಂಗಯ್ಯ ತಾಳ್ಮೆಯಿಂದ, ಸಂತೋಷವಾಗಿ ಇದೆ ಮಲ್ಲಿ, ಆದ್ರೆ ನನ್ ಮನ್ಸಲ್ಲಿ ಯಾಕೋ. ಏನದು? ಮಲ್ಲಿ, ಈ ಹಣ ನಮ್ದಲ್ಲ. ಆ ದೊಡ್ಡವರು ನಮಗೆ ಮಡಿಕೆನ ಮಾತ್ರ ಕೊಟ್ರು. ಆದ್ರೆ ಕೊಡುವಾಗ ಇದರ ಒಳಗಿರುವ ಚಿನ್ನದ ನಾಣ್ಯದ ಬಗ್ಗೆ ನಮಗೆ ಹೇಳಲೇ ಇಲ್ಲ. ಭವಿಷ್ಯ ಈ ಮಡಿಕೆನ ಅವರಿಗೆ ಯಾರೋ ಕೊಟ್ಟಿರ್ಬೇಕು. ಇದ್ರೊಳಗೆ ಚಿನ್ನ ಇದೆ ಅಂತ ಗೊತ್ತಿಲ್ಲದೆ ನಮಗ್ ಕೊಟ್ಟಿದ್ದಾರೆ. ಇದು ನಮಗೆ ಬೇಡ. ಮಲ್ಲಮ್ಮ ನಿರಾಶೆಯಿಂದ, ಏನ್ರಿ, ಹಾಗಾದ್ರೆ ನಿಮ್ಮ ಮಾತು? ಅವರು ಭವಿಷ್ಯ ನಮ್ಮ ಕಷ್ಟವನ್ನು ನೋಡಿ ಕೊಟ್ಟಿರ್ಬೇಕು ರೀ. ಇಲ್ಲಾಂದ್ರೆ ಇದನ್ನ ತಗೊಳ್ಳಿ, ನಿಮ್ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಅವ್ರು ಯಾಕ್ರಿ ನಮ್ ಕೈ ಕೊಡ್ತಾರೆ? ಇದು ನಮಗೆ ಸೇರ್ಬೇಕಾಗಿದ್ದು. ಅವರು ಗೊತ್ತಿದ್ದು ಮಡಿಕೆನ ನಮಗೆ ಕೊಟ್ಟಿರ್ಬೋದು, ಆದ್ರೆ ಇದರಲ್ಲಿ ಚಿನ್ನ ಇದೆ ಅಂತ ಅವರಿಗೆ ಗೊತ್ತಾಗದೆ ನಮಗೆ ಕೊಟ್ಟಿದ್ದಿದ್ರೆ ಇದು ಇನ್ನೊಬ್ಬರ ಹಣ ಆಗುತ್ತೆ ಅಲ್ವಾ? ಆವಾಗ ಭೂಪತಿಗೂ ನಮಗೂ ಯಾವ ವ್ಯತ್ಯಾಸ ಇರುತ್ತೆ? ಮಲ್ಲಮ್ಮ ತಲೆ ಬಗ್ಗಿ, ನೀವು ಹೇಳೋದೇನೋ ನಿಜಾನೇ, ಆದ್ರೆ ನಮ್ಮ ಕಷ್ಟಗಳು? ಕಷ್ಟ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ನಂಬಿಕೆ ಅನ್ನೋದು ಒಮ್ಮೆ ಕಳ್ಕೊಂಡ್ರೆ ಅದು ಯಾವಾಗ್ಲೂ ಮತ್ತೆ ತಿರುಗಿ ಬರೋದಿಲ್ಲ. ಇದು ಆ ಮುದುಕನಿಗೆ ಸೇರ್ಬೇಕಾದ ಹಣ. ಅವ್ರು ಎಲ್ಲಿದ್ರು ಅವ್ರನ್ನ ಹುಡುಕಿ ಇದನ್ನ ತಗೊಂಡೋಗಿ ಅವರಿಗೆ ಕೊಡ್ತೀನಿ. ರೀ, ನಿಮ್ಮ ಮಾತಿನ ಮುಂದೆ ಇದು ನನಗೆ ದೊಡ್ಡದೇನಿಲ್ಲ ರೀ. ನೀವು ಹೇಗೆ ಹೇಳ್ತೀರೋ ಹಾಗೇನೆ ಮಾಡೋಣ. ನನಗೆ ನಿಮ್ಮ ನೆಮ್ಮದಿನೇ ಮುಖ್ಯ. ನೀವೇನ್ ಹೇಳ್ತೀರೋ ಹಾಗೆ. ಹಾಗೆ ಆ ದಂಪತಿಯರು ಇಬ್ರು ಚಿನ್ನದ ನಾಣ್ಯಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ರು. ಮರುದಿನದಿಂದ ರಂಗಯ್ಯ ಅವನ ಕೆಲ್ಸನೂ ಮಾಡ್ಕೊಂಡು ಎಲ್ಲ ಊರಿಗೂ ಹೋಗಿ ಆ ಮುದುಕ ಎಲ್ಲಿದ್ದಾರೆ ಅಂತ ಹುಡುಕ ಕೆಲ್ಸನೂ ಮಾಡ್ತಾ ಇದ್ದ. ಆದ್ರೆ ಗಾಳಿಗೂ ಕೂಡ ಕಿವಿ ಇದೆ ಅನ್ನೋ ಮಾತು ನಿಜ. ಗಾಳಿ ಮೂಲಕನೇ ರಂಗಯ್ಯನ ಮನೆಯಲ್ಲಿರುವ ಚಿನ್ನದ ವಿಷಯ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು. ಹಾಗೇನೆ ಆ ವಿಷಯ ಭೂಪತಿಗೂ ಕೂಡ ಗೊತ್ತಾಯ್ತು. ಆವಾಗ ಭೂಪತಿ ಕೆಲವು ರೌಡಿಗಳ ಜೊತೆ ರಂಗಯ್ಯನ ಮನೆಗೆ ಬಂದ. ಏ ರಂಗಯ್ಯ, ಹೊರಗಡೆ ಬಾ. ರಂಗಯ್ಯ ಹೊರಗಡೆ ಬಂದ. ಏನಯ್ಯ, ನಿನ್ನ ಮನೆಯಲ್ಲಿ ಚಿನ್ನ ತುಂಬಿರುವ ಮಡಿಕೆ ಇದೆ ಅಂತೆ, ಅದು ನಿಜನಾ? ಅದನ್ನು ಕೇಳಿ ರಂಗಯ್ಯ, ಅದು ನಿಮಗೆ ಅನವಶ್ಯಕ. ಏನು? ನನಗೆ ಅದು ಅನವಶ್ಯಕತೆನಾ? ನಾನು ಈ ಊರಿನ ಜಮೀನ್ದಾರ. ಹಾಗಾಗಿ ಈ ಊರಲ್ಲಿ ಏನೇ ನಿಧಿ ಸಿಕ್ಕಿದ್ರೂ ಅದು ಮೊದಲು ನನಗೆ ಸೇರಬೇಕಾಗಿದ್ದು. ನೀನು ಮಾತ್ರ ಆ ನಿಧಿನ ನನಗೆ ಕೊಡ್ಲಿಲ್ಲ ಅಂದ್ರೆ ನಿನ್ ಕೈಕಾಲ್ ಮುರಿದು ನಿನ್ನ ಮೂಲೆಯಲ್ಲಿ ಕೂರಿಸ್ತೀನಿ ನೋಡು. ಅಯ್ಯ, ಇಲ್ಲಿ ನೋಡಿ, ನನ್ನನ್ನು ಕ್ಷಮಿಸಿ. ನನ್ನ ಮನೆಯಲ್ಲಿರುವಂತಹ ಚಿನ್ನಕ್ಕೆ ಯಜಮಾನ ನಾನಲ್ಲ, ಅದು ಒಬ್ಬರು ವಯಸ್ಸಾದ ವ್ಯಕ್ತಿಯವರದು. ನಾನು ಅವರನ್ನು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ತಗೊಂಡೋಗಿ ಅದನ್ನ ಒಪ್ಪಿಸ್ತೀನಿ. ಅದುವರೆಗೂ ನಾನು ಯಾರಿಗೂ ತೋರ್ಸಲ್ಲ. ಭೂಪತಿ ತುಂಬಾ ಕೋಪದಿಂದ, ನಿನಗೆ ಎಷ್ಟು ಧೈರ್ಯ ಕಣೋ ನನ್ನ ಮಾತಿಗೆ ಎದುರು ಮಾತಾಡ್ತೀಯಾ? ನಾಳೆ ಬೆಳಿಗ್ಗೆನೆ ಪಂಚಾಯಿತಿ ಕಟ್ಟೆಯನ್ನು ಕೂಡಿಸ್ತೀನಿ. ಅಲ್ಲೇ ಇದಕ್ಕೆ ಎಲ್ಲರ ಮುಂದೆ ಉತ್ತರ ಹೇಳ್ಬೇಕು ನೀನು. ಭೂಪತಿ ಕೋಪದಿಂದ ಅಲ್ಲಿಂದ ಹೋದ. ಮಲ್ಲಮ್ಮನಿಗೆ ತುಂಬಾನು ಭಯ ಆಗ್ತಾ ಇತ್ತು. ರೀ,
ಇವಾಗ ಏನ್ರಿ ಮಾಡೋದು? ಆ ಭೂಪತಿ ನಮ್ನ ಈ ಊರಲ್ಲಿ ಜೀವನ ಮಾಡಕ್ಕೆ ಬಿಡೋದಿಲ್ಲ. ಇವಾಗ ಏನ್ರಿ ಮಾಡೋದು? ಮಲ್ಲಿ, ನೀನು ಭಯಪಡಬೇಡ. ಯಾಕೆಂದ್ರೆ ನಾವು ಯಾವ ತಪ್ಪು ಮಾಡೋದಿಲ್ಲ. ನಾವು ನಿಜಾಯಿತಿಯಾಗಿ ಇದ್ದೀವಿ. ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ಆ ನಿಜನೇ ನಮ್ನ ಕಾಪಾಡುತ್ತೆ. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನವರು ಎಲ್ರೂ ಕೂಡ ಪಂಚಾಯಿತಿಗೆ ಬಂದಿದ್ರು. ಒಂದ್ ಕಡೆ ಭೂಪತಿ ಧೈರ್ಯದಿಂದ ನಿಂತ್ಕೊಂಡಿದ್ದ, ಇನ್ನೊಂದ್ ಪಕ್ಕ ರಂಗಯ್ಯ ಹಾಗೂ ಮಲ್ಲಮ್ಮ ಚಿಂತೆಯಿಂದ ನಿಂತ್ಕೊಂಡಿದ್ರು. ಆವಾಗ ಆ ಊರಿನ ಮುಖ್ಯಸ್ಥ ತೀರ್ಪು ಹೇಳೋದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದ. ರಂಗಯ್ಯ, ಭೂಪತಿಯವರು ಹೇಳೋದು ನಿಜಾನ? ನಿನಗೆ ಚಿನ್ನ ತುಂಬಿರುವ ಮಡಿಕೆ ಸಿಕ್ತಾ? ಹೌದು ಶಾಸ್ತ್ರಿ ಅವರೇ, ಸಿಕ್ತು. ಆದ್ರೆ ಆವಾಗ ಭೂಪತಿ ಅವ್ರ ಹತ್ರ ಹೇಳಿದ್ರ ಎಲ್ಲರೂ ಅವರೇ ಒಪ್ಕೊಂಡ್ರು. ಶಾಸನದ ಪ್ರಕಾರ ಅದು ನನಗೆ ಸೇರ್ಬೇಕು. ದಯವಿಟ್ಟು ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ. ಒಬ್ರು ವಯಸ್ಸಾದವರು ನನಗೆ ಆ ಮಡಿಕೆಯನ್ನು ದಾನವಾಗಿ ಕೊಟ್ರು. ಅದರಲ್ಲಿ ಚಿನ್ನ ಇರುವುದು ನನಗೆ ಗೊತ್ತಾಗ್ಲಿಲ್ಲ. ಅದು ನನಗೆ ಸೇರ್ಬೇಕಾಗಿದ್ದಲ್ಲ, ಆ ವಯಸ್ಸಾದವರಿಗೇನೆ ಸೇರ್ಬೇಕಾಗಿದ್ದು. ವಯಸ್ಸಾದವರು ಏನೂ ಇಲ್ಲ, ನನ್ನ ಜೊತೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಈ ರೀತಿ ಕಟ್ಟುಕತೆಯನ್ನು ನೀವೆಲ್ಲರೂ ಹೇಳ್ತಾ ಇದ್ದೀರಾ? ಮುಖ್ಯಸ್ಥ ಯೋಚನೆ ಮಾಡಿ, ರಂಗಯ್ಯ ಹೇಳಿದ್ದು ನಿಜಾನೇ. ಆದ್ರೆ ಈ ಚಿನ್ನ ಯಾರಿಗೂ ಸೇರದಿಲ್ಲ. ಮೊದಲು ಆ ವಯಸ್ಸಾದವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರ್ಬೇಕಾಗಿದ್ದು. ತೀರ್ಪು ಭೂಪತಿ ಕಡೆನೆ ಬರೋ ತರ ಪಂಚಾಯಿತಿ ನಡೀತಾ ಇತ್ತು. ಆವಾಗ ರಂಗಯ್ಯ ಮಲ್ಲಮ್ಮ ಇಬ್ರು ಮನ್ಸೊಳಗಡೆ ದೇವರ ಹತ್ರ ಬೇಡ್ಕೊಂಡ್ರು. ಆವಾಗ ಇದ್ದಕ್ಕಿದ್ದಂತೆ ಆ ಗುಂಪಿನೊಳಗಡೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬಂದ್ರು. ಅವರು ಬೇರೆ ಯಾರೂ ಅಲ್ಲ, ರಂಗಯ್ಯನಿಗೆ ಅವತ್ತು ಮಡಿಕೆ ಕೊಟ್ಟೋದವ್ರು. ಆದ್ರೆ ಈ ಸಲ ಅವರು ನೋಡಕ್ಕೆ ಹರಿದೋಗಿರೋ ಬಟ್ಟೆ ಹಾಕೊಂಡಿರ್ಲಿಲ್ಲ, ರೇಷ್ಮೆ ಬಟ್ಟೆ ಹಾಕೊಂಡಿದ್ರು. ಮೈಯಿಡಿ ಚಿನ್ನ ಹಾಕೊಂಡು ದೊಡ್ಡ ಮನುಷ್ಯನ ಥರ ಇದ್ರು. ನಿಲ್ಲಿ ನಿಲ್ಲಿ, ನೀವ್ಯಾರು? ನಾನು ಈ ರಾಜ್ಯದ ಮಂತ್ರಿ. ನನ್ನ ಮಹಾರಾಜನ ಆದೇಶದ ಮೇರೆಗೆ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಪರಿಶೀಲನೆ ಮಾಡುವುದಕ್ಕೋಸ್ಕರ ಈ ಪ್ರಾಂತ್ಯಕ್ಕೆ ನಾನು ಬಂದಿದ್ದು. ಅದನ್ನು ಕೇಳಿದಾಗ ಭೂಪತಿಯ ಮುಖ ಬಾಡಿ ಹೋಯ್ತು. ಆವಾಗ ಆ ಅಜ್ಜ ರಂಗಯ್ಯನನ್ನ ನೋಡಿ, ದಿನ ನಾನು ನಿನ್ನ ಮನೆಗೆ ಬಂದಾಗ ನೀನು ಅಷ್ಟೊಂದು ಬಡತನದಲ್ಲಿ ಇದ್ರೂ ಕೂಡ ನೀನು ನನಗೆ ಸಹಾಯವನ್ನು ಮಾಡಿದೆ. ನಿನ್ನ ನಿಜಾಯಿತಿಗೆ, ಪ್ರಾಮಾಣಿಕತನಕ್ಕೆ ನಿನ್ನನ್ನು ಮೆಚ್ಚಿ ಆ ಚಿನ್ನಾಭರಣವನ್ನು ನಾನು ನಿನಗೋಸ್ಕರ ಕೊಟ್ಟು ಹೋದೆ. ನೀನು ಇದರಲ್ಲಿ ಗೆದ್ದಿದ್ದೀಯ. ಅಷ್ಟು ದೊಡ್ಡ ಚಿನ್ನಾಭರಣಗಳು ನಿನ್ನ ಕಣ್ಣ ಮುಂದೆ ಇದ್ರೂ ಕೂಡ ಅದರ ಮೇಲೆ ನೀನು ಆಸೆ ಪಡಲಿಲ್ಲ. ಅವರು ಎಲ್ಲರನ್ನು ನೋಡಿ, ಈ ಚಿನ್ನ ರಂಗಯ್ಯನಿಗೆ ಸೇರಬೇಕಾಗಿದ್ದು. ಅವನ ನಿಜಾಯಿತಿಗೆ ಮೆಚ್ಚಿ ನಾನವನಿಗೆ ಕೊಟ್ಟಿದ್ದು. ಅವರು ಭೂಪತಿನ ಕೋಪದಿಂದ ನೋಡಿ, ಭೂಪತಿ, ಬಡವರ ಆಸ್ತಿಯನ್ನು ಕೂಡ ತಗೋಬೇಕು ಅಂತ ನೀನು ಆಲೋಚನೆ ಮಾಡ್ತೀಯಲ್ಲ, ನಿನ್ನಿಂದನೇ ಈ ರಾಜ್ಯ ಹದಗೆಟ್ಟು ಹೋಗಿದೆ. ನಿನ್ನ ಆಸ್ತಿಯ ಮೇಲೆ ವಿಚಾರಣೆಯನ್ನು ನಡೆಸಿ ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಭೂಪತಿ ನಾಚಿಕೆಯಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ದ. ಅವನು ಅಲ್ಲಿರುವ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳಿ ಹೋದ. ಆವಾಗ ಊರಿನ ಮುಖ್ಯಸ್ಥರು, ಊರಿನವರು ಎಲ್ರೂ ರಂಗಯ್ಯನ ನಿಯತ್ತನ್ನ, ಒಳ್ಳೆ ಗುಣನ ತುಂಬಾನೇ ಮೆಚ್ಕೊಂಡ್ರು. ರಂಗಯ್ಯ ಹಾಗೂ ಮಲ್ಲಮ್ಮ ನೋಡಿ ಅದನ್ನ ಸಂತೋಷಪಟ್ರು. ಅವರು ಅಲ್ಲಿದ್ದ ಎಲ್ರಿಗೂ ಧನ್ಯವಾದ ಹೇಳಿ ಆಮೇಲೆ ಅಲ್ಲಿಂದ ಮನೆಗೆ ಹೋದ್ರು. ಆವಾಗ ಮಲ್ಲಮ್ಮನ ಕಣ್ಣಿನಲ್ಲಿ ಆನಂದ ಬಾಷ್ಪ. ರೀ, ನೀವು ಹೇಳಿದ್ದು ನಿಜನೇ ಆಯಿತು. ನಮ್ಮ ಒಳ್ಳೆತನೇನೆ ನಮ್ಮನ್ನು ಕಾಪಾಡಿದೆ. ಆವಾಗ ರಂಗಯ್ಯ, ನೋಡ್ದಮಲ್ಲಿ, ಆ ಮಡಿಕೆ ನಮಗೆ ಅದೃಷ್ಟವನ್ನು ತಂದುಕೊಟ್ಟಿದೆ. ಆದ್ರೆ ಅದೃಷ್ಟ ಆ ಚಿನ್ನದಲ್ಲಿ ಇಲ್ಲ, ನಮ್ಮ ಪ್ರಾಮಾಣಿಕತನದಲ್ಲೇ ಇದೆ. ಆಮೇಲೆ ರಂಗಯ್ಯ ಅವನ ವ್ಯಾಪಾರವನ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ತಾ ಇದ್ದ. ಅವನು ಎಷ್ಟೇ ಬೆಳೆದ್ರೂ, ಅವನ ಹತ್ರ ಎಷ್ಟು ಹಣ ಆಸ್ತಿಗಳು ಇದ್ರೂ ಕೂಡ ಅವನು ಮೊದಲನೇ ಥರಾನೇ ಎಲ್ಲರ ಹತ್ರನೂ ವಿನಯದಿಂದಾನೇ ನಡ್ಕೊಳ್ತಾ ಇದ್ದ. ಆದ್ರಿಂದ ಊರಿನವರು ಅವನನ್ನ ಬಾಯಿ ತುಂಬ ಹೊಗಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಹಣ, ಹೊಲ, ಮನೆ ಇದೆಲ್ಲ ನಿಜವಾದ ಆಸ್ತಿ. ಕಷ್ಟ ಕಾಲದಲ್ಲೂ ಕೂಡ ನಿಯತ್ತನ್ನು ಬಿಡದೆ ಧರ್ಮದ ದಾರಿಯಲ್ಲಿ ಬಾಳೋದೇ ದೊಡ್ಡ ಆಸ್ತಿ. ಆ ಧರ್ಮ, ಆ ನ್ಯಾಯ, ನಿಮ್ಮ ನಿಯತ್ತು ನಿಮ್ಮ ಕಷ್ಟ ಕಾಲದಲ್ಲಿ ಖಂಡಿತ ನಿಮಗೆ ದೊಡ್ಡ ಸಹಾಯನೇ ಮಾಡುತ್ತೆ. ಅದು ರಾಮಪುರ ಅನ್ನುವ ಅಂದವಾದ ಗ್ರಾಮ. ಆ ಗ್ರಾಮದಲ್ಲಿ ರಾಮಯ್ಯ, ಸಾವಿತ್ರಿ ಅನ್ನುವ ದಂಪತಿಯರು ಬಾಳ್ತಾ ಇದ್ರು. ಅವರಿಗೆ ಅವರ ಊರಿನ ಗಡಿಯಲ್ಲಿ 3 ಎಕರೆ ಹೊಲ ಇತ್ತು. ಅದು ಪಾರಂಪರ್ಯವಾಗಿ ಅವರಿಗೆ ಬಂದಿದ್ದು. ಆ ಹೊಲದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ರಾಮಯ್ಯ ವ್ಯವಸಾಯ ಮಾಡ್ತಾ ಇದ್ದ. ಮನೆಯಲ್ಲಿ ಇದ್ಕೊಂಡು ಸಾವಿತ್ರಿ ಮನೇನ ತನ್ನ ಗಂಡನ ನೋಡ್ಕೊಳ್ತಿದ್ದ. ಹೀಗೆ ಅವ್ರ ಜೀವನ ತುಂಬಾನು ಪ್ರಶಾಂತವಾಗಿ ಸಾಗುತ್ತಿತ್ತು. ಆದ್ರೆ ಅವರ ಪ್ರಶಾಂತತೆಯನ್ನು ನೋಡಿ 2 ಕಣ್ಣು ತುಂಬಾನು ಹೊಟ್ಟೆ ಕಿಚ್ಚುಪಡ್ತಾ ಇತ್ತು. ಅದು ಅದೇ ಊರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದ ಭದ್ರಯ್ಯನ ಕಣ್ಣುಗಳು. ಅವನಿಗೆ ರಾಮಯ್ಯನ ಹೊಲದ ಮೇಲೆ ಒಂದು ಕಣ್ಣಿತ್ತು. ಹೇಗಾದ್ರೂ ಮಾಡಿ ಆ ಹೊಲನ ಅವನು ಸ್ವಂತ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದ. ಹೀಗಿರುವಾಗ ಒಂದಿನ ರಾಮಯ್ಯ ಹೊಲದಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅವನ ಮನೆ ಹೊರಗಡೆ ಅಂಗಳದಲ್ಲಿ ಬಂದು ಕೂತ್ಕೊಂಡಿದ್ದ. ಆವಾಗ ಸಾವಿತ್ರಿ ಅವನಿಗೆ ಕುಡಿಯೋದಕ್ಕೋಸ್ಕರ ನೀರು ತಗೊಂಡು ಬಂದು ಕೊಟ್ಲು.
ಏನ್ರಿ, ಇವತ್ತು ನಿಮ್ನ ನೋಡಿದ್ರೆ ತುಂಬಾ ಆಯಾಸವಾಗಿರುವ ಹಾಗಿದೆ. ಹೊಲದ ಕೆಲ್ಸ ತುಂಬಾ ಇತ್ತಾ? ಹೌದು ಸಾವಿತ್ರಿ, ಈ ಸಲ ಬೆಳೆ ಚೆನ್ನಾಗಿ ಬೆಳೆದಿದೆ. ಆ ದೇವ್ರು ನಮ್ಮ ಕಷ್ಟಕ್ಕೆ ಕಣ್ ತೆರೆದಿದ್ದಾನೆ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ದೂರದಿಂದ ಭದ್ರಯ್ಯ ನಡ್ಕೊಂಡ್ ಬರೋದನ್ನ ಸಾವಿತ್ರಿ ನೋಡೋದ್ಲು. ಅವನು ನಡ್ಕೊಂಡ್ ಬರೋ ವಿಧಾನ, ಅವನ ಮುಖದಲ್ಲಿ ಏನೋ ತಪ್ಪಿದೆ ಅಂತ ಸಾವಿತ್ರಿಗೆ ಅನ್ನಿಸ್ತು. ಭದ್ರಯ್ಯ ಏನೂ ಗೊತ್ತಿಲ್ಲದೆ ಇರೋನ್ ಹಾಗೆ ರಾಮಯ್ಯನ ಹತ್ರ ಹೋಗಿ ಈ ರೀತಿ ಮಾತಾಡ್ದ. ಏನ್ ರಾಮಯ್ಯ, ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟ? ತುಂಬಾ ಸಮಯದಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ರಾಮಯ್ಯ ಆಶ್ಚರ್ಯದಿಂದ, ನನಗೋಸ್ಕರನ ಭದ್ರಯ್ಯ? ಏನ್ ವಿಷಯ? ಭದ್ರಯ್ಯ ಒಂದು ಹಳೆ ಪತ್ರನ ರಾಮಯ್ಯನ ಹತ್ರ ತೋರಿಸಿ, ವಿಷಯ ತುಂಬಾ ಹಳೇದು, ಆದ್ರೂ ಮುಖ್ಯವಾದದ್ದು. ಈ ಪತ್ರನ ನೋಡು. 20 ವರ್ಷಗಳ ಹಿಂದೆ ನಿಮ್ ತಂದೆ ಈ ಹೊಲವನ್ನು ನನ್ನ ಕೈಯಲ್ಲಿ ಅಡ ಇಟ್ರು. ಅದಕ್ಕೆ ಬೇಕಾದ ಸಾಕ್ಷಿ ಎಲ್ಲವೂ ಇದರಲ್ಲಿ ಚೆನ್ನಾಗಿ ಬರೆದಿದೆ. ಭದ್ರಯ್ಯ ಹೇಳಿದ ಮಾತನ್ನು ಕೇಳಿ ರಾಮಯ್ಯ ತುಂಬಾನು ಹೆದರ್ದ. ಅವನ್ಗೆ ಏನೂ ಅರ್ಥ ಆಗ್ಲಿಲ್ಲ. ಮುಖ ಬಾಡಿ ಹೋಯ್ತು. ಅವನ ಕೈಕಾಲೆಲ್ಲ ನಡುಗಕ್ಕೆ ಶುರುವಾಯ್ತು. ಏನ್ ಹೇಳ್ತಾ ಇದ್ದೀರಾ ಭದ್ರಯ್ಯ? ನಮ್ ತಂದೆಗೆ ಆ ರೀತಿ ಅಭ್ಯಾಸ ಇಲ್ಲ. ಅವರಿಗೆ ಅನ್ನ ಕೊಡುವ ಭೂಮಿ ಇದು. ಯಾವುದೇ ಕಾರಣಕ್ಕೆ ಈ ಭೂಮಿನ ಅಡ ಇಡದಿಲ್ಲ. ಅವರಿಗೆ ಆ ರೀತಿ ಅಭ್ಯಾಸ ಕೂಡ ಇಲ್ವೇ ಇಲ್ಲ. ಭದ್ರಯ್ಯ ನಗುತ್ತಾ, ಇಲ್ ನೋಡು, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇದ್ರಲ್ಲಿ ನಿನ್ ತಂದೆ ಬರೆದುಕೊಟ್ಟಂತಹ ಸಹಿ ಹಾಕಿದಂತಹ ಎಲ್ಲನೂ ಇದೆ. ಸರಿಯಾಗಿ ನೋಡು. ಇದರಲ್ಲಿ 2 ಸಾಕ್ಷಿಯವರು ಸಹಿ ಕೂಡ ಹಾಕಿದ್ದಾರೆ. ಎಲ್ಲವೂ ಇದರಲ್ಲಿ ಬರೆದಿದೆ. ಚೆನ್ನಾಗಿ ನೋಡ್ಕೋ. ಹಣ ಕೊಡದಿದ್ರೆ ಈ ಹೊಲ ನನ್ನ ಸ್ವಂತ ಆಗುತ್ತೆ. ನಾಳೆ ಬೆಳಿಗ್ಗೆನೆ ಪಂಚಾಯಿತಿ ಕೂಡಿಸ್ತೀನಿ. ಪಂಚಾಯಿತಿ ಕಟ್ಟೆಯಲ್ಲಿ ಅವರು ಮಾಡುವ ತೀರ್ಮಾನನೇ ಅಂತಿಮ ತೀರ್ಮಾನ. ಹಾಗಂತ ಹೇಳಿ ಭದ್ರಯ್ಯ ಅಲ್ಲಿಂದ ಹೋದ. ರಾಮಯ್ಯನಿಗೆ ಏನೂ ಅರ್ಥ ಆಗ್ಲಿಲ್ಲ. ಇದೆಲ್ಲವನ್ನು ಸಾವಿತ್ರಿ ಗಮನಿಸ್ತಾನೇ ಇದ್ಲು. ಅವಳು ತಕ್ಷಣ ರಾಮಯ್ಯನ ಹತ್ತಿರ ಬಂದು ಅವನಿಗೆ ಮಾತಲ್ಲಿ ಸ್ವಲ್ಪ ಧೈರ್ಯ ಕೊಟ್ಲು. ರೀ, ನೀವು ಬೇಜಾರು ಮಾಡ್ಕೋಬೇಡಿ. ನಾವು ನಿಯತ್ತಾಗಿ ದುಡಿಯುವವರು. ಆ ಭದ್ರಯ್ಯನ ಮಾತಿನಲ್ಲಿ ಏನೋ ಒಂದು ಸುಳ್ಳು ಇದೆ. ನಿಜ ಯಾವತ್ತೂ ಸಾಯಲ್ಲ ರೀ. ರಾಮಯ್ಯ ತುಂಬಾ ಬೇಜಾರಿಂದ, ಹೇಗೆ ಸಾವಿತ್ರಿ? ಅವನ್ ಕೈಯಲ್ಲಿ ಸಾಕ್ಷಿ ಇದೆ. ನಮ್ ತಂದೆ ತೀರ್ಕೊಂಡು 10 ವರ್ಷ ಆಯ್ತು. ನಾನಿವಾಗ ಇಲ್ಲ ಅಂತ ಹೇಗೆ ನಿರೂಪಿಸೋದು? ನಾವು ನಿಧಾನವಾಗಿ ಆಲೋಚನೆ ಮಾಡೋಣ. ನೀವು ಅದ್ರ ಬಗ್ಗೆ ಏನು ಚಿಂತೆ ತಗೋಬೇಡಿ. ನಾಳೆ ಪಂಚಾಯಿತಿಯಲ್ಲಿ ನಾನ್ ಮಾತಾಡ್ತೀನಿ. ನೀವು ಏನು ಆಲೋಚನೆ ಮಾಡ್ಬೇಡಿ, ಸಮಾಧಾನವಾಗಿರಿ. ಸಾವಿತ್ರಿ ಹೇಳಿದ ಮಾತುಗಳಿಂದ ರಾಮಯ್ಯನಿಗೆ ಸ್ವಲ್ಪ ಧೈರ್ಯ ಬಂದ್ರೂ ಕೂಡ ಅವನ ಮನಸ್ಸೊಳಗಡೆ ಇದ್ದ ಭಯ ಸ್ವಲ್ಪ ಹಾಗೇನೇ ಇತ್ತು. ಆ ದಿನ ರಾತ್ರಿ ಅವರಿಗೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಹೀಗಿರುವಾಗ ಮರುದಿನ ಬೆಳಗ್ಗೆ ಪಂಚಾಯಿತಿಗೆ ಎಲ್ರೂ ಬಂದ್ರು. ಊರಿನವರು, ಊರಿನ ದೊಡ್ಡ ಮನುಷ್ಯ ಹಾಗೂ ಊರಿನ ಮುಖ್ಯಸ್ಥ ಎಲ್ರೂ ಕೂಡ ಪಂಚಾಯಿತಿಗೆ ಬಂದು ಕೂತ್ಕೊಂಡಿದ್ರು. ಗ್ರಾಮದವರು ಎಲ್ರೂ ಕೂಡ ಏನ್ ನಡೆಯುತ್ತೋ ಏನೋ ಅಂತ ಕಾಯ್ತಾ ಇದ್ರು. ಒಂದ್ ಕಡೆ ಭದ್ರಯ್ಯ ಅಂತೂ ಅಹಂಕಾರದಿಂದ ನಿಂತ್ಕೊಂಡಿದ್ದ. ಇನ್ನೊಂದ್ ಕಡೆ ಪಾಪ ರಾಮಯ್ಯ ತುಂಬಾನು ಬೇಜಾರಿಂದ ನಿಂತ್ಕೊಂಡಿದ್ದ. ಅವನ ಮನಸ್ಸಲ್ಲಿರುವ ಚಿಂತೆ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಏನ್ ಭದ್ರಯ್ಯ, ನೀನು ರಾಮಯ್ಯನ ಮೇಲೆ ಏನೋ ಪುಕಾರು ಕೊಟ್ಟಿದೀಯಾ? ಏನು ಅಂತ ಹೇಳು. ಭದ್ರಯ್ಯ ಆ ಪತ್ರವನ್ನು ತೋರಿಸಿ, ಅಯ್ಯ ರೆಡ್ಡಿಯವರೇ, ರಾಮಯ್ಯನ ತಂದೆ 20 ವರ್ಷಗಳ ಹಿಂದೆ ಸೋಮಯ್ಯ ನನ್ನ ಜೊತೆ 500 ರೂಪಾಯಿ ಸಾಲ ತಗೊಂಡ್ರು. ಆ ಸಾಲನ ತಿರುಗಿಸಿ ಕೊಡಕ್ಕಾಗದಿದ್ರೆ ನನ್ನ 3 ಎಕರೆ ಹೊಲ ನಿನಗೆ ಸೇರುತ್ತೆ ಅಂತ ಬರೆದು ಕೊಟ್ಟಿದ್ದಾರೆ. ಇಷ್ಟು ದಿನ ನಾನು ಏನೂ ಕೇಳಲಿಲ್ಲ. ಇವಾಗ ಒಪ್ಪಂದದ ಮೇರೆಗೆ ಆ ಹೊಲ ನನಗೆ ಸೇರ್ಬೇಕಾಗಿದ್ದು. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಊರಿನ ಮುಖ್ಯಸ್ಥ ಆ ಪತ್ರವನ್ನು ನೋಡಿ, ಈ ಪತ್ರದಲ್ಲಿ ಸೋಮಯ್ಯನವರು ಹಾಗೂ 2 ಸಾಕ್ಷಿಯವರು ಸಹಿ ಮಾಡಿ ಕೂಡ ಕೊಟ್ಟಿದ್ದಾರೆ. ಏನಪ್ಪ, ಇದಕ್ಕೆ ನೀನೇನ್ ಹೇಳ್ತೀಯಾ? ಅಯ್ಯ, ಇವ್ರು ಹೇಳೋದಲ್ಲ ಸುಳ್ಳಯ್ಯ. ನಮ್ಮ ತಂದೆ ಯಾವತ್ತೂ ಆ ರೀತಿ ಮಾಡೋದಿಲ್ಲ. ಈ ಭದ್ರಯ್ಯ ನನ್ನ ಹೊಲದ ಮೇಲೆ ಕಣ್ಣಾಕಿ ಈ ರೀತಿ ಒಂದು ಮಾಡಿದ್ದಾರೆ. ಭದ್ರಯ್ಯ ಕೋಪದಿಂದ, ಏ ರಾಮಯ್ಯ, ನಾನೇನ್ ನಾಟಕ ಆಡ್ತಾ ಇದ್ದೀನಾ? ನೀನು ಬರೀ ಬಾಯಿಂದ ಹೇಳ್ಬಿಟ್ರೆ ನನ್ನ ಜೊತೆ ಸಾಕ್ಷಿ ಇಲ್ವಾ? ಹಾಗೆ ಇಬ್ರು ಮಧ್ಯದಲ್ಲಿ ಜಗಳ ಶುರುವಾಯ್ತು. ರಾಮಯ್ಯನಿಗೋಸ್ಕರ ಮಾತಾಡಕ್ಕೆ ಅವನ ಹತ್ರ ಯಾವುದೇ ಆಧಾರನೂ ಇಲ್ಲ. ಆದ್ರೆ ಭದ್ರಯ್ಯನ ಹತ್ತಿರ ಒಂದು ಆಧಾರ ಇತ್ತು. ಆದ್ರಿಂದ ಊರಿನ ಮುಖ್ಯಸ್ಥನಿಂದ ಕೂಡ ಏನೂ ಮಾತಾಡಕ್ಕಾಗ್ಲೇ ಇಲ್ಲ. ಹೀಗಿರುವಾಗ ಸಾವಿತ್ರಿ ತುಂಬಾನು ಧೈರ್ಯದಿಂದ ಮುಂದೆ ಬಂದು, ಅಯ್ಯ, ನಾನ್ ಮಾತಾಡ್ಬೋದಾ? ಆ ಕಾಲದಲ್ಲಿ ಪಂಚಾಯಿತಿಯಲ್ಲಿ ಊರಿನಲ್ಲಿರುವ ಮಹಿಳೆಯರು ಯಾರೂ ಮಾತಾಡ್ತಾ ಇರ್ಲಿಲ್ಲ. ಆದ್ರಿಂದ ಸಾವಿತ್ರಿ ಮಾತಾಡಿದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಆವಾಗ ಊರಿನ ಮುಖ್ಯಸ್ಥರು ಸಂತೋಷವಾಗಿ ಅವಳಿಗೆ ಮಾತಾಡಕ್ಕೆ ಅನುಮತಿ ಕೊಟ್ರು. ಮಾತಾಡಮ್ಮ, ನಿನ್ ಕಡೆಯಿಂದ ವಾದ ಏನಾದ್ರೂ ಇದ್ರೂ ಹೇಳ್ಬೋದು. ಸಾವಿತ್ರಿ ಭದ್ರಯ್ಯನನ್ನ ನೋಡಿ ತುಂಬಾನು ವಿನಯದಿಂದ, ಭದ್ರಯ್ಯನವ್ರೆ, ನೀವು ಹೇಳೋದು ನಿಜಾನೇ ಅನ್ಕೊಳ್ಳೋಣ. ಈ ಪತ್ರ ಬರೆದು 20 ವರ್ಷಗಳಾಯ್ತಲ್ವಾ? ಅಷ್ಟೊಂದು ಹಳೆಯ ವಿಷಯ ನಿಮ್ಗೆ ಹೇಗೆ ಯೋಚನೆಯಲ್ಲಿದೆ? ನಿಮಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇದೆ. ಭದ್ರಯ್ಯ ಗರ್ವದಿಂದ, ಹೌದು, ನನಗೆ ಎಲ್ಲನೂ ಯೋಚನೆ ಇದೆ. ಹಣದ ವಿಚಾರವಲ್ಲ, ಹೇಗೆ ಮರ್ತೋಗುತ್ತೆ?
ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈ ಒಪ್ಪಂದ ನಡೆದ ದಿನ ಯಾವುದು? ಆ ದಿನ ಈ ಒಪ್ಪಂದ ಮಾಡ್ಕೊಳ್ಳುವಾಗ ಸಮಯ ಎಷ್ಟಿತ್ತು? ಭದ್ರಯ್ಯ ಯೋಚನೆ ಮಾಡಿ, ಮಧ್ಯಾಹ್ನದ ಸಮಯ, ಬಿಸಿಲು ಜಾಸ್ತಿ ಹೊಡಿತಾ ಇತ್ತು. ಸರಿ, ಒಳ್ಳೇದು. ಈ ವಿಷಯದ ಬಗ್ಗೆ ನೀವು ಎಲ್ಲಿ ಕೂತಿ ಮಾತಾಡಿದ್ರಿ? ನಮ್ಮ ಮನೆಯ ಅಂಗಳದಲ್ಲೇ ಕೂತು ಮಾತಾಡಿದ್ದು. ಸರಿ, ಈ ವಿಷಯದಲ್ಲಿ ಸಹಿಯನ್ನು ಹಾಕಿದ್ದು ಶಂಕರಯ್ಯನೂ ವೀರಯ್ಯ ತಾನೇ? ಆವಾಗ ಭದ್ರಯ್ಯ, ಹೌದು, ಅವರ ಸಮ್ಮುಖದಲ್ಲೇ ಎಲ್ಲನೂ ನಡೆದಿದ್ದು. ಸಾವಿತ್ರಿ ಕೇಳುವ ಪ್ರಶ್ನೆಗಳಿಗೆ ಭದ್ರಯ್ಯ ಯೋಚನೆ ಮಾಡಿ ಕಲ್ಪನೆ ಮಾಡಿ ಉತ್ತರಗಳನ್ನ ಕೊಡ್ತಾ ಇದ್ದ. ಸಾವಿತ್ರಿ ಬಾಯಿ ತುಂಬಾ ಅವನನ್ನ ಹೊಗಳಿ ಹೊಗಳಿ ಅವನ ಅಹಂಕಾರನ ಹೆಚ್ಚು ಮಾಡ್ತಾ ಇದ್ಲು. ಸಾವಿತ್ರಿ ಮುಖದಲ್ಲಿ ಮಾತ್ರ ನಗು ಕಡಿಮೆ ಆಗ್ಲಿಲ್ಲ. ಭದ್ರಯ್ಯನವರೇ, ನಿಮ್ಮ ಉತ್ತರ ಎಲ್ಲದಕ್ಕೂ ಸರಿಯಾಗಿದೆ. ಇದೊಂದು ಕೊನೆಯ ಪ್ರಶ್ನೆ, ಇದಕ್ಕೆ ಮಾತ್ರ ನನಗೆ ಉತ್ತರ ಹೇಳಿ. ಪತ್ರದಲ್ಲಿ ಸಾಕ್ಷಿಯಾಗಿ ಸಹಿ ಹಾಕಿದ ಶಂಕರಯ್ಯನವರು ಯಾವ ಕೈಯಲ್ಲಿ ಸಹಿ ಹಾಕಿದ್ರು? ಇದನ್ನು ಕೇಳಿದಾಗ ಭದ್ರಯ್ಯನಿಗೆ ತುಂಬಾ ಕೋಪ ಬಂತು. ಇದೇನು ಪ್ರಶ್ನೆ? ಸಹಿ ಬಲದ ಕೈಯಲ್ಲಿ ತಾನೆ ಹಾಕ್ತಾರೆ, ಶಂಕರಯ್ಯ ಕೂಡ ಅದೇ ಕೈಯಲ್ಲಿ ಹಾಕಿದ್ದು. ಭದ್ರಯ್ಯ ಹಾಗೆ ಹೇಳಿದನ್ನ ಕೇಳಿ ಸಾವಿತ್ರಿ ತುಂಬಾನು ಸಂತೋಷಪಟ್ಲು. ಅವಳು ಮುಖ್ಯಸ್ಥನ ಹತ್ತಿರ, ಅಧ್ಯಕ್ಷರೇ, ನಿಮಗೂ ಈ ಊರಿನವರಿಗೂ ತಿಳಿದಿರುವ ಒಂದು ಸತ್ಯದ ಸಂಗತಿ ಇದೆ ಅಲ್ವಾ? ಸಾಕ್ಷಿ ಸಹಿ ಹಾಕಿರುವ ಶಂಕರಯ್ಯನಿಗೆ 25 ವರ್ಷಗಳ ಹಿಂದೆನೆ ಹೊಲದಲ್ಲಿ ಆದ ಒಂದು ಪ್ರಮಾದದಲ್ಲಿ ಅವರ ಬಲಗೈ ಮುರಿದೋಯ್ತು. ಅವರಿಗೆ ಯಾವ ಪತ್ರದಲ್ಲಿ ಕೂಡ ಸಹಿ ಹಾಕಲು ಸಾಧ್ಯವಿಲ್ಲ. ಹಾಗೆ ಹಾಕದಾದ್ರೂ ಕೂಡ ಅವರು ಬಲಗೈಯಲ್ಲೇ ಹಾಕಬೇಕು. ಬಲಗೈಯೇ ಇಲ್ಲದ ವ್ಯಕ್ತಿ ಹೇಗೆ ಈ ಪತ್ರದಲ್ಲಿ ಸಹಿ ಹಾಕಿರ್ತಾರೆ? ನೀವೇ ಹೇಳಿ. ಹಾಗಂತ ಸಾವಿತ್ರಿ ಹೇಳಿದ ಮಾತನ್ನು ಕೇಳಿ ಭದ್ರಯ್ಯ ತುಂಬಾನು ಆಶ್ಚರ್ಯಪಟ್ಟ. ಅವನಿಗೆ ಏನ್ ಮಾತಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಅವನು ಊರಿನವರ ಮುಂದ್ಗಡೆ ಚೆನ್ನಾಗಿ ಸಿಕ್ಕಾಕೊಂಡ. ಊರಿನವರು ಎಲ್ರೂ ಅವನನ್ನ ಬಾಯಿಗೆ ಬಂದ ಹಾಗೆ ಬೈಯಕ್ಕೆ ಶುರು ಮಾಡಿದ್ರು. ಆವಾಗ ಆ ಊರಿನ ಮುಖ್ಯಸ್ಥ, ಛೀ, ನೀನು ಇಷ್ಟು ಕೆಟ್ಟವನ? ಪಾಪ, ಕಷ್ಟಪಟ್ಟು ದುಡಿದಿರುವ ಆ ಹೊಲವನ್ನು ನಿನ್ನ ಹೊಲ ಅಂತ ತಗೊಳ್ಳಿಕ್ಕೆ ಈ ರೀತಿ ಕೆಟ್ಟ ಕೆಲಸ ಮಾಡಿದೀಯಾ? ರಾಮಯ್ಯನ ಹೊಲ ರಾಮಯ್ಯನಿಗೆ. ನೀನು ಅವರಿಗೆ ಮಾಡಿದ ಈ ಕೆಟ್ಟ ಕಾರ್ಯಕ್ಕೆ ನಿನ್ನ ಹೊಲದಲ್ಲಿ 1 ಎಕರೆ ಹೊಲವನ್ನು ಅವರಿಗೆ ನಷ್ಟದ ಪರಿಹಾರವಾಗಿ ಕೊಡಬೇಕು. ಮುಖ್ಯಸ್ಥನ ತೀರ್ಪನ್ನು ಕೇಳಿದಾಗ ರಾಮಯ್ಯನ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ಅವನು ಕೃತಜ್ಞತೆಯೊಂದಿಗೆ ತನ್ನ ಹೆಂಡತಿಯನ್ನ ನೋಡ್ದ. ಊರಿನವರು ಎಲ್ರೂ ಕೂಡ ಸಾವಿತ್ರಿಯನ್ನ ಬಾಯಿ ತುಂಬಾ ಹೊಗಳಿದ್ರು. ಹಾಗೆ ಪಂಚಾಯಿತಿ ಮುಗ್ದ ಮೇಲೆ ಆ ದಿನ ಸಂಜೆ ಅವರಿಬ್ರು ಅವರ ಮನೆಗೆ ಬಂದ್ರು. ಸಾವಿತ್ರಿ, ಇವತ್ತು ನೀನ್ ಮಾತ್ರ ಇಲ್ಲದಿದ್ರೆ ನನ್ನ ಯಾಮರ್ಸಿ ನನ್ನ ಹೊಲ ನನ್ನ ಕೈ ಬಿಟ್ಟು ಹೋಗ್ತಾ ಇತ್ತು. ನಿನ್ನ ಬುದ್ಧಿವಂತಿಕೆ ನಮ್ಮ ಕುಟುಂಬವನ್ನು ಕಾಪಾಡಿದೆ. ನನ್ನ ಬಲ ನೀನೇ. ಸಾವಿತ್ರಿ ನಗುತ್ತಾ, ರೀ, ಬಲ ನಮ್ಮಲ್ಲಿರೋದಿಲ್ಲ, ನಮ್ಮ ಬುದ್ಧಿವಂತಿಕೆಯಲ್ಲಿರೋದು. ಕೋಪದಿಂದ ಆವೇಶದಿಂದ ಏನನ್ನು ಸಾಧನೆ ಮಾಡಲು ಸಾಧ್ಯವಿಲ್ಲ. ಬುದ್ಧಿವಂತಿಕೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು. ನಮ್ಮ ಮೇಲೆ ತಪ್ಪೇ ಇಲ್ಲದಾಗ ನಾವ್ಯಾಕೆ ಭಯಪಡಬೇಕು? ಭಯಪಡದೆ ಧೈರ್ಯವಾಗಿ ಇದ್ರೇನೆ ಸಾಕು. ರಾಮಯ್ಯ ಹೆಂಡತಿ ಹೇಳಿದನ್ನ ಕೇಳಿ ಗರ್ವದಿಂದ ತಲೆ ಅಲ್ಲಾಡಿಸ್ತ. ಆ ದಿನದಿಂದ ರಾಮಯ್ಯ ಸಾವಿತ್ರಿಗೆ ತುಂಬಾನು ಗೌರವ ಕೊಡಕ್ಕೆ ಶುರು ಮಾಡ್ದ. ಯಾವುದೇ ನಿರ್ಣಯ ತೆಗಿಬೇಕು ಅಂದ್ರೂ ಕೂಡ ಮೊದಲು ಸಾವಿತ್ರಿ ಹತ್ರನೇ ಅವನು ಮಾತಾಡ್ತಿದ್ದ. ಆ ಊರಿನಲ್ಲಿ ಇದ್ದವರು ಎಲ್ರೂ ಕೂಡ ಸಾವಿತ್ರಿನ ಬುದ್ಧಿವಂತೆ ಹೆಂಡತಿ ಅನ್ನುವ ಹೆಸರಿಂದ ಕರಿತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಮಸ್ಯೆ ಅಂತ ಬರುವಾಗ ಕೋಪನೋ ದೇಹ ಬಲನೋ ಸಹಾಯ ಮಾಡಲ್ಲ, ಬುದ್ಧಿ ಬಲ ತಾಳ್ಮೆನೇ ಸಹಾಯ ಮಾಡೋದು. ಎಂತಹ ಸಮಸ್ಯೆ ಬಂದ್ರೂ ಕೂಡ ತಾಳ್ಮೆಯಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಆ ಸಮಸ್ಯೆಯಿಂದ ಸುಲಭವಾಗಿ ನಾವು ಹೊರಗಡೆ ಬಂದ್ಬಿಡ್ಬೋದು.